ಇನ್ನು ಮಂಗಳೂರಿನಲ್ಲಿ ದರೋಡೆ ಮಾಡಿರುವಂತಹ ದರೋಡೆಕೋರರ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗಿದೆ. ದರೋಡೆಕೋರ ಮುರುಗನ್, ರಾಜೇಂದ್ರ ಇಬ್ಬರ ಫೋಟೋ ಟಿವಿ9ಗೆ ಲಭ್ಯವಾಗಿದೆ. ಮಂಗಳೂರಿನ ಕೋಟೆ ಕಾರ್ನಲ್ಲಿ ನಡೆದಿರುವಂತಹ ಬ್ಯಾಂಕ್ ದರೋಡೆ, ಈ ದರೋಡೆಯಲ್ಲಿ ಭಾಗಿಯಾದಂತ ದರೋಡೆಕೋರರ ಎಕ್ಸ್ಕ್ಲೂಸಿವ್ ಫೋಟೋ ಇದು. ಒಬ್ಬ ದರೋಡೆಕೋರ ಮುರುಗನ್ ಅಂತ, ಈತನೇ ಕಂಪ್ಲೀಟ್ ಆಗಿ ಎಲ್ಲವನ್ನೂ ಕೂಡ ಪ್ಲಾನ್ ಮಾಡಿದ್ದಂತೆ, ಸ್ಕೆಚ್ ಹಾಕಿದ್ದ, ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡೋದು ಅಂತ ಹೇಳ್ತಾರಲ್ಲ ಆ ಕೆಲಸವನ್ನ ಮಾಡಿದ್ದ. ಇನ್ನು ರಾಜೇಂದ್ರ ಇನ್ನೊಬ್ಬ ದರೋಡೆಕೋರ, ಇಬ್ಬರ ಫೋಟೋ ಕೂಡ ಟಿವಿ9ಗೆ ಲಭ್ಯವಾಗಿದೆ. ಒಟ್ಟು 3 ಜನರನ್ನ ಈ ಪ್ರಕರಣದಲ್ಲಿ ಬಂಧಿಸಿದ್ದಾರೆ. ಇಬ್ಬರ ಫೋಟೋ ಲಭ್ಯವಾಗ್ತಾ ಇದೆ. ಉಳಿದಂತ ದರೋಡೆಕೋರರಿಗಾಗಿ ಹುಡುಕಾಟ ನಡೀತಾ ಇದೆ. ಕೋಟೆಕಾರು ಬ್ಯಾಂಕ್ ದರೋಡೆಕೋರರ ರೋಚಕ ಮಾಹಿತಿಯೂ ಲಭ್ಯವಾಗ್ತಾ ಇದೆ. ಧಾರಾವಿ ಟೀಮ್ ಲಾಕ್ ಆಗೋದಕ್ಕೆ ಒಳ ಜಗಳವೇ ಕಾರಣವಾಯ್ತಾ ಅನ್ನೋ ಪ್ರಶ್ನೆಯನ್ನು ಹೇಳ್ತಾ ಇದೆ. ದರೋಡೆಗೂ ಮೊದಲೇ ಮುಂಬೈ ಪೊಲೀಸರಿಗೆ ಇದರ ಸುಳಿವು ಸಿಕ್ಕಿತ್ತಾ? ಟಿವಿ9ನಲ್ಲಿ ನಟೋರಿಯಸ್ ಧಾರಾವಿ ಗ್ಯಾಂಗ್ ಇನ್ಸೈಡ್ ಮಾಹಿತಿ ಲಭ್ಯವಾಗ್ತಾ ಇದೆ. ಅವರುಗಳ ಹಿಸ್ಟ್ರಿಯೇ ರೋಚಕವಾಗಿದೆ. ಧಾರಾವಿ ಟೀಮ್ ಲಾಕ್ ಆಗೋದಕ್ಕೆ ಅವರ ನಡುವೆ ಇದ್ದಂತ ಒಳ ಜಗಳನೇನಾದ್ರೂ ಕಾರಣವಾಯ್ತಾ? ಕೋಟೆಕಾರು ಬ್ಯಾಂಕ್ ದರೋಡೆಗೆ ಮುಂಬೈನಲ್ಲಿ ಸ್ಕೆಚ್ ಹಾಕಲಾಗಿತ್ತು. 10 ಜನರನ್ನಷ್ಟೇ ಟೀಮ್ನಲ್ಲಿ ಜೋಡಿಸಿದ್ದ ಧಾರಾವಿ ಗ್ಯಾಂಗ್, ಆದ್ರೆ ಕೊನೆ ಕ್ಷಣದಲ್ಲಿ ಒಂದಿಬ್ಬರನ್ನ ಹೊರಗಿಟ್ಟಿತ್ತು ಟೀಮ್. ಹೀಗಾಗಿ ತಂಡದಿಂದ ಹೊರಗಿದ್ದವನಿಂದ ಮಾಹಿತಿ ಲೀಕ್ ಆಯ್ತಾ? ದರೋಡೆ ಎಲ್ಲಿ ಎಂಬ ಬಗ್ಗೆ ಖಚಿತ ಮಾಹಿತಿ ಇರಲಿಲ್ಲ, ಆದ್ರೆ ಪ್ಲಾನ್ ಮಾಹಿತಿಯನ್ನ ಗ್ಯಾಂಗ್ನವರೇ ಹೊರಹಾಕಿದ್ರ? ಮುಂಬೈ ಗುಪ್ತಚರ ಇಲಾಖೆಗೂ ದರೋಡೆಯ ಮಾಹಿತಿ ಸಿಕ್ಕಿತ್ತು, ಬಟ್ ಎಲ್ಲಿ ದರೋಡೆ ಆಗ್ತಾ ಇದೆ ಏನು ಅನ್ನೋದರ ಖಚಿತ ಮಾಹಿತಿ ಇರಲಿಲ್ಲ. ಹೀಗೊಂದು ಪ್ಲಾನ್ ನಡೆದಿತ್ತು ಅನ್ನುವಂತ ಮಾಹಿತಿ ಈ ಧಾರಾವಿ ಗ್ಯಾಂಗ್ನಲ್ಲಿ ಇದ್ದಂಥವರಿಂದಲೇ ಹೊರಗಡೆ ಬಿತ್ತ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಟುಕೊಳ್ತಾ ಇದೆ. ಅಂದ್ರೆ ಅವರು ಈ ದರೋಡೆಗೂ ಮುಂಚಿತವಾಗಿ ಒಂದು ಟೀಮನ್ನ ಬಿಲ್ಡಪ್ ಮಾಡ್ತಾರೆ. ಯಾರ್ಯಾರಿಗೇನು ಜವಾಬ್ದಾರಿ ಹೇಗೆ ಮಾಡಬೇಕು ಅನ್ನೋದನ್ನ ಮುಂಬೈನಲ್ಲಿ ಕೂತ್ಕೊಂಡು ಸ್ಕೆಚ್ ಹಾಕಿದ್ರಂತೆ. 10 ಜನರ ಟೀಮ್. ಕೊನೆ ಕ್ಷಣದಲ್ಲಿ ಯಾರಿಬ್ಬರನ್ನ ಹೊರಗಡೆ ಇರ್ತಾರೋ ಅವರಿಂದಲೇ ಏನಾದ್ರೂ ಮಾಹಿತಿ ಹೊರಗೆ ಬಂತ ಈ ರೀತಿಯಾಗಿ ದರೋಡೆಗೆ ಪ್ಲಾನ್ ಆಗ್ತಾ ಇದೆ ಅಂತ? ಮುಂಬೈನಲ್ಲೇ ದರೋಡೆ ಸಾಧ್ಯತೆ ಅಂತ ಕಾಕಿ ಅಲರ್ಟ್ ಆಗಿದ್ರು. ಈ ರೀತಿ ಮಾಹಿತಿ ಲೀಕ್ ಆಗ್ತಾ ಇದ್ದಾಗೆ ಎಲ್ಲೋ ಒಂದ್ ಕಡೆ ದರೋಡೆ ಸ್ಕೆಚ್ ಆಗ್ತಾ ಇದ್ದಾರೆ, ಬಹುಶಃ ಮುಂಬೈನಲ್ಲೇ ಇರಬೇಕು ಅಂತ ಮುಂಬೈ ಪೊಲೀಸರು ಅಲರ್ಟ್ ಆಗಿದ್ರು. ಮಫ್ತಿಯಲ್ಲಿ ದರೋಡೆಕೋರರ ಮನೆಗೆ ಪೊಲೀಸರ ನಿಯೋಜನೆ ಕೂಡ ಆಗಿತ್ತು, ಆದರೆ ದರೋಡೆಕೋರರು ಮನೆಗೆ ಬಂದಿರಲಿಲ್ಲ. ಹೀಗಾಗಿ ದರೋಡೆ ಪ್ಲಾನ್ ನಡೆದಿರೋದು ಖಚಿತಪಡಿಸಿಕೊಂಡ್ರು. ಅಷ್ಟರಲ್ಲಾಗ್ಲೇ ಕೋಟೆಕಾರ್ ಬ್ಯಾಂಕ್ ದರೋಡೆ ನಡೆದಿತ್ತು. ನೋಡಿ, ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಮುಂಬೈ ಪೊಲೀಸರು ಎಲ್ಲೋ ಒಂದು ಕಡೆ ಈ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ, ಆಗುತ್ತೆ ಕಳ್ಳತನ ಅನ್ನೋದು ಗೊತ್ತಿತ್ತು, ಅಲರ್ಟ್ ಆಗಿದ್ರು. ಈ ಬಗ್ಗೆ ತಿಳಿತಾ ಇದ್ದಂತೆ ಮಹಾರಾಷ್ಟ್ರ ಪೊಲೀಸರಿಗೆ ಕನ್ಫರ್ಮ್ ಮಾಡ್ತಾರೆ. ತಮಿಳುನಾಡಿನಲ್ಲಿ ಕಾರ್ ಸಿಕ್ಕ ಬೆನ್ನಲ್ಲೇ ಗ್ಯಾಂಗ್ನ ಪ್ಲಾನ್ ಬಯಲಾಗುತ್ತೆ. ಹೌದು, ಅವರು ಸ್ಕೆಚ್ ಹಾಕಿರೋದು ಬೇರೆಲ್ಲೂ ಅಲ್ಲ, ಮುಂಬೈನಲ್ಲಿ ಕಳ್ಳತನ ಮಾಡೋದಕ್ಕಲ್ಲ, ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ಗೆ ಅವರು ಸ್ಕೆಚ್ ಹಾಕಿದ್ದಾರೆ ಅಂತ. ಇದಕ್ಕೂ ಮುಂಚಿತವಾಗಿ ಕಳ್ಳರ ಗ್ಯಾಂಗ್ ಇದೆಯಲ್ಲ, ಅವರು ಮಂಗಳೂರಿಗೆ ಬಂದಿರ್ತಾರೆ, ಎಲ್ಲಾ ಕಡೆ ನೋಡಿರ್ತಾರೆ, ಎಲ್ಲಿ ಹೋಗೋದು, ಹೇಗೆ ಬರೋದು, ಇವೆಲ್ಲವನ್ನು ಕೂಡ ಬ್ಯಾಂಕ್ನ ಪರಿಸರದಲ್ಲೇ ತಿರುಗಾಡಿ ಮಾಹಿತಿಯನ್ನ ಕಲೆ ಹಾಕಿರ್ತಾರೆ ಅನ್ನೋದು ಕೂಡ ತನಿಖೆಯಲ್ಲಿ ಬಯಲಾಗ್ತಾ ಇದೆ. ಆನಂತರ ವಾಪಸ್ ತಮ್ಮ ಊರುಗಳಿಗೆ ಹೋಗ್ತಾರಂತೆ, ಅಲ್ಲಿ ಮತ್ತೆ ಟೀಮನ್ನ ಬಿಲ್ಡ್ ಮಾಡ್ಕೊಳ್ತಾರೆ. ಇಷ್ಟೆಲ್ಲ ಮಾಡ್ತಾ ಇರುವಾಗ ಒಂದಿಬ್ಬರನ್ನ ಟೀಮ್ನಿಂದ ಹೊರಗಿಡ್ತಾರೆ. ಅವರೇ ಗುಪ್ತಚರ ಇಲಾಖೆಗೆ ಮಾಹಿತಿ ಹೋಗೋ ಹಾಗೆ ನೋಡ್ಕೊಂಡ್ರ, ಮಾಹಿತಿಯನ್ನ ಲೀಕ್ ಮಾಡಿದ್ರ ಅಂತ. ಈ ರೀತಿ ಮಾಹಿತಿ ಗೊತ್ತಾಗ್ತಾ ಇದ್ದಾಗೆ ಮುಂಬೈ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ, ಸುಮ್ಮನಿರೋದಿಲ್ಲ, ಅವ್ರು ಬೆನ್ನು ಬೀಳ್ತಾರೆ. ಎಲ್ಲೋ ಒಂದು ಕಡೆ ಇವರು ದರೋಡೆಯನ್ನ ಮಾಡೇ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇರುತ್ತೆ. ಬಟ್ ಮುಂಬೈ ಪೊಲೀಸರು ಅಂದ್ಕೊಂಡಿರೋದು ಮುಂಬೈನಲ್ಲಿ ಆಗುತ್ತೆ ಕಳ್ಳತನ ಅಂತ. ಮಫ್ತಿಯಲ್ಲಿ ದರೋಡೆಕೋರರ ಮನೆಗೆ ಪೊಲೀಸರನ್ನ ನಿಯೋಜನೆ ಮಾಡ್ತಾರೆ, ಆದ್ರೆ ಅಲ್ಲಿಗೆ ದರೋಡೆಕೋರರು ಬಂದಿರೋದಿಲ್ಲ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪೃಥ್ವಿರಾಜ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪೃಥ್ವಿರಾಜ್, ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ ಇವರ ಪ್ಲಾನಿಂಗ್ ಗಳೆಲ್ಲವೂ ಕೂಡ. ಮೊದಲೇ ಇವರು ಮಂಗಳೂರಿಗೆ ಬಂದಿರ್ತಾರೆ, ಆ ಕೋಟೆಕಾರ್ ಸಮೀಪ ಎಲ್ಲ ತಿರುಗಾಡಿರ್ತಾರೆ, ಆ ಬ್ಯಾಂಕ್ ನ ಸುತ್ತಮುತ್ತ ಪರಿಸರದಿಂದ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿರ್ತಾರೆ ಅಂತ. ಬಟ್ ಇದು ಗ್ಯಾಂಗ್ ನಲ್ಲಿ ಇರೋರೇ ಲೀಕ್ ಮಾಡಿರುವಂತಹ ಮಾಹಿತಿನ ಏನ್ ಗೊತ್ತಾಗ್ತಾ ಇದೆ ಪೃಥ್ವಿರಾಜ್ ಈ ಹಂತದಲ್ಲಿ?
ಖಂಡಿತ ಚೈತ್ರ, ಏನು ಕಳೆದ 2 ತಿಂಗಳ ಹಿಂದೆ ಇಲ್ಲಿಗೆ ಬಂದು ರೇಖಿ ಮಾಡ್ಕೊಂಡು ಹೋಗ್ತಾರೆ. ಸೊ ದರೋಡೆಯನ್ನು ಮಾಡಬೇಕು ಅಂತ ಹೇಳಿ ಸ್ಥಳೀಯರ ಸಂಪರ್ಕ ಮಾಡ್ತಾರೆ. ಸೊ ಎಲ್ಲ ಪ್ಲಾನ್ ನಡೆಯುತ್ತೆ. ಸೊ ಈ ಪ್ಲಾನ್ಗೆ ದರೋಡೆ ಮಾಡಲಿಕ್ಕೆ ಫಿಕ್ಸ್ ಆಗುವಂಥದ್ದು ಮುಂಬೈನ ಧಾರಾವಿ ಟೀಮ್. ಮುಂಬೈನ ಧಾರಾವಿ ಟೀಮ್ನಲ್ಲಿದ್ದಂತಹ ಈ ನಟೋರಿಯಸ್ ಮುರುಗಂಡಿ ಟೀಮ್ ಏನಿರುತ್ತೆ, ಸೊ ಇವರೆಲ್ಲರೂ ಕೂಡ ಸೇರ್ಕೊಂಡು ಒಂದು 10 ಜನರ ಟೀಮ್, ಅಂದರೆ 10 ಜನರು ಮಾತ್ರ ಇಲ್ಲಿ ಕಾರ್ಯನಿರ್ವಹಿಸಬೇಕು, ಈ ಒಂದು ದರೋಡೆಯನ್ನು ಮಾಡಬೇಕು ಅಂತ ಹೇಳಿ ಪ್ಲಾನ್ ಆಗುತ್ತೆ. ಸೊ ಅದರಲ್ಲಿ ಕೆಲವೊಂದು ಅವ್ರದ್ದು ಏನು ದರೋಡೆಕೋರರ ಟೀಮ್ ಸಾಕಷ್ಟು ದೊಡ್ಡದಿರುತ್ತೆ. ಸೊ ಅಲ್ಲಿ 10 ಜನರನ್ನ ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಈ ದರೋಡೆಕೋರರ ಮಧ್ಯೆ ಬರುತ್ತೆ. ಸೊ ಈ ದರೋಡೆಕೋರರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಂಥ ಸಂದರ್ಭದಲ್ಲಿ ಅಂದರೆ ದರೋಡೆ ಕಿಂಗ್ ಪಿನ್ ಏನಿರ್ತಾನೆ ಆತನಿಗೆ ಮಾತ್ರ ಮಂಗಳೂರು ಅಂತ ಗೊತ್ತಿರುತ್ತೆ, ಮತ್ತು ಕೆಲವರಿಗೆ ಗೊತ್ತಿರುತ್ತೆ, ಇನ್ನು ಇವನು ಉಳಿದವರಿಗೆ ಯಾವುದು ಎಲ್ಲಿ ದರೋಡೆ ಅನ್ನೋದು ಗೊತ್ತಿರೋದಿಲ್ಲ. ಸೊ 2 ತಿಂಗಳಿಂದ ಏನು ಈ ಒಂದು ಪ್ಲಾನ್ ಆಗುತ್ತೆ, ಅದ್ರ ಮಧ್ಯದಲ್ಲಿ ಇವರ ಭಿನ್ನಾಭಿಪ್ರಾಯ ಆಗುತ್ತೆ, ಒಳ ಜಗಳ ಆಗುತ್ತೆ. ಅದರಲ್ಲಿ ಒಂದು ಇಬ್ಬರನ್ನ ಈ ಟೀಮ್ನಿಂದ ಹೊರಗಡೆ ಇರ್ತಾರೆ, ಅಂದರೆ ಈ ದರೋಡೆಯಿಂದ ಹೊರಗಿಡ್ತಾರೆ. ಅವ್ರಿಗೆ ಯಾವುದೇ ರೀತಿ ಮಾಹಿತಿಯನ್ನು ಕೊಡೋದಿಲ್ಲ, ಅಂದರೆ ಎಲ್ಲಿ ದರೋಡೆ ಮಾಡಬೇಕು, ಏನು ಮಾಡಬೇಕು ಅನ್ನೋ ಯಾವುದೇ ರೀತಿ ಮಾಹಿತಿಯನ್ನು ಕೊಡೋದಿಲ್ಲ. ಸೊ ಆ ಒಂದು ಇಬ್ಬರು ಒಳ ಜಗಳದಿಂದ ರೆಬೆಲ್ ಆದಂಥವರು ಮುಂಬೈ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಈ ಥರ ಧಾರಾವಿ ಗ್ಯಾಂಗ್ ಟೀಮು ಒಂದು ದರೋಡೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ, ನಿಮಗೆ ಬೇಕಿದ್ರೆ ತಡೀರಿ ಅಂತ ಹೇಳಿ ಅವರು ಒಂದು ಮಾಹಿತಿಯನ್ನು ನೀಡ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಮುಂಬೈ ಪೊಲೀಸವರು ಮಹಾರಾಷ್ಟ್ರದ ಎಲ್ಲಾದರೂ ದರೋಡೆ ಆಗ್ಬೋದು ಅಂತೇಳಿ ದರೋಡೆಕಾರರ ಮನೆ ಮುಂದ್ಗಡೆ ಈ ಮಫ್ತಿಯಲ್ಲಿ ಪೊಲೀಸರನ್ನ ಬಿಡುವಂಥದ್ದು, ಈ ರೀತಿ ಎಲ್ಲನೂ ಮಾಡ್ತಾರೆ, ಅವ್ರನ್ನ ಅಬ್ಸರ್ವೇಷನ್ ಅನ್ನು ಮಾಡ್ತಾರೆ. ಆದರೆ ಒಂದು ಟೀಮ್ ಏನು ಕಳೆದ 1 ತಿಂಗಳಿಂದ ಮನೆಯಿಂದ ಹೊರಗಡೆ ಹೋಗಿರುತ್ತೆ, ಅವ್ರು ಯಾರು ಕೂಡ ವಾಪಸ್ ಮನೆಗೆ ಬಂದಿರೋದಿಲ್ಲ, ಎಲ್ಲ ಹೊರಗಡೆ ಪ್ರದೇಶದಲ್ಲಿ ಉಳ್ಕೊಂಡಿರ್ತಾರೆ. ಸೊ ಅವ್ರಿಗೊಂದು ಡೌಟ್ ಇರುತ್ತೆ, ಎಲ್ಲ ಒಂದು ಕಡೆ ದರೋಡೆ ಆಗ್ಬೋದು ಅಂತ ಹೇಳಿ. ಯಾವಾಗ ಮಂಗಳೂರಿನಲ್ಲಿ ದರೋಡೆ ಆಯಿತು, ಈ ಒಂದು ದರೋಡೆಕೋರರ ಟೀಮ್ ಮತ್ತೆ ಮುಂಬೈ ಪೊಲೀಸರನ್ನ ಕನೆಕ್ಟ್ ಮಾಡುತ್ತೆ. ಮುಂಬೈ ಪೊಲೀಸರಿಗೆ ಒಂದು ವಿಚಾರ ಹೇಳುತ್ತೆ, ಅಂದರೆ ನಮ್ಮ ಏನು ಈ ಧಾರಾವಿ ಟೀಮ್ ಇದೆ ಅದೇ ಟೀಮು ಮಂಗಳೂರಿನಲ್ಲೂ ಕೂಡ ರಾಬ್ರಿ ಮಾಡಿರ್ಬೋದು, ಮಾಡಿರುವಂಥ ಎಲ್ಲ ಸಾಧ್ಯತೆಗಳಿದೆ. ಅವರ ಏನು ಎಲ್ಲ ಆ ಒಂದು ನ್ಯೂಸ್ಗಳಲ್ಲಿ ಏನು ಬರುತ್ತೆ, ಮತ್ತು ಅವರ ಮುಖಚರ್ಯೆ ಇರ್ಬೋದು, ಮತ್ತು ಅವರ ಮೋಡ್ ಆಫ್ ಆಕ್ಷನ್ ಏನಿರುತ್ತೆ, ಸೊ ಇದನ್ನೆಲ್ಲ ನೋಡಿದಂಥವರು ಇದು ನಮ್ಮದೇ ಟೀಮಿನ ಕೆಲಸ ಅಂತ ಹೇಳಿ ಅವರಿಗೆ ಕನ್ಫರ್ಮ್ ಆದ ನಂತರ ಮುಂಬೈ ಪೊಲೀಸರಿಗೆ ಹೇಳ್ತಾರೆ. ಮುಂಬೈ ಪೊಲೀಸರು ಕರ್ನಾಟಕ ಪೊಲೀಸರನ್ನ ಸಂಪರ್ಕ ಮಾಡ್ತಾರೆ. ಸೊ ಮಂಗಳೂರು ಮುಂಬೈ ಪೊಲೀಸರ ಸಹಕಾರವನ್ನು ಪಡ್ಕೊಳ್ತಾರೆ. ಸಾಕಷ್ಟು ಇನ್ಫಾರ್ಮೇಷನ್ ಆ ಕಡೆಯಿಂದ ಬರುತ್ತೆ. ಎಲ್ಲೋ ಒಂದು ಕಡೆ ಈ ಒಂದು ದರೋಡೆಕೋರರ ಒಳಜಗಳ ಮಂಗಳೂರು ಪೊಲೀಸರಿಗೆ ಹೊರವಾಗುತ್ತೆ, ಮತ್ತು ಈ ಒಂದು ಡಕಾಯಿತರಿಗೆ ದರೋಡೆಕೋರರಿಗೆ ಅದೇ ಮುಳುವಾಗುತ್ತೆ. ಸದ್ಯಕ್ಕೆ ಸಾಕಷ್ಟು ಪ್ಲಾನ್ ನಡೆದಿರುತ್ತೆ. ಅವರು ಏನು ಯಾವ ರೀತಿ ಪ್ಲಾನ್ ಮಾಡಿರ್ತಾರೆ ಅಂತ ಹೇಳಿದರೆ, ಎಲ್ಲೂ ಕೂಡ ಅವರು ಸಿಗಾಕೊಳ್ಬಾರ್ದು, ಇಮಿಡಿಯೇಟ್ ಹೋಗುವಂಥದ್ದು, ಯಾವುದೇ ರೀತಿ ಕ್ಲೂ ಬಿಟ್ಟು ಹೋಗದಿರುವಂಥದ್ದು, ಇಂಥದ್ದನ್ನೆಲ್ಲ ಪ್ಲಾನನ್ನು ಮಾಡಿರ್ತಾರೆ. ಆದರೆ ಈ ಒಂದು ಒಳಜಗಳದ ಕಾರಣದಿಂದ ಅವರ ಪ್ಲಾನ್ ಎಲ್ಲ ಫ್ಲಾಪ್ ಆಗಿ ಈಗ ಅರೆಸ್ಟ್ ಆಗಿರುವಂಥದ್ದು. ಚೈತ್ರ, ರೈಟ್. ಥ್ಯಾಂಕ್ ಯು ಪೃಥ್ವಿರಾಜ್ ಮಾಹಿತಿಗಾಗಿ.